ನಮಸ್ಕಾರ. ಕಾರ್ಯಕ್ರಮ ಪ್ರಾರಂಭಗೊಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳಿಗೆ ಒಂದು ಗಮನಕ್ಕೆ ವಿಷಯ ತರೋದು ಏನಂತಂದರೆ, ನಾವೆಲ್ಲರೂ ಪುಣ್ಯನೇ ಬೇಕು, ನಮ್ಮೆಲ್ಲರಿಗೆ ಸುಖನೇ ಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಏನು ಮಾಡ್ತಿದ್ವಿ ಅಂದರೆ, ನಮ್ಮೆಲ್ಲರಿಗೆ ಸುಖ ಬೇಕಂತೇಳಿ ದೇವರ ಹತ್ರ ಬೇಡ್ತಾ ಇದ್ದೇವೆ, ಗುರುಗಳ ಹತ್ರ ಬೇಡ್ತಾ ಇದ್ದೇವೆ. ಅನೇಕ ಸಾಧರು, ಸಂತರು, ಶರಣರು, ಮಹಾತ್ಮರು, ದಾರ್ಶನಿಕರ ಹತ್ರ ಹೋಗಿ ಏನಾದರೂ ಇತಿಹಾಸದಾಗ ಯಾರಾದರೂ ದುಃಖ ಕೊಡಂತೆ ಕೇಳಿದಾರೆ ಅದರನ್ನು? ಯಾರೂ ಇಲ್ಲ. ಎಲ್ಲರೂ ಬೇಡೋದು ಸುಖ. ಅದಕ್ಕೆ ಸುಖ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ದುಃಖ ಬೇಡೋದು ಅವಶ್ಯಕತೆ ಇಲ್ಲ, ದುಃಖ ತಾನಾಗಿ ಬರ್ತಾಯಿದೆ. ಅದಕ್ಕಿಲ್ಲಿ ಸುಖ ಬೇಕಂದರೆ ಇಲ್ಲಿ ಬಸವಣ್ಣವರು ಕೂಡ ಒಂದು ವಚನ ಕರ್ಕೊಂಡು ಬರ್ತಾರೆ. ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ, ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ, ಕೂಡಲ ಸಂಗಮ ದೇವ ಅಂತೆ. ಅಂದ್ರೆ ಅದರ ಅರ್ಥ ಏನು? ಬಡತನ ಬಂದಾಗ ಕುಗ್ಗುವರಯ್ಯ, ಏನು ಬಿಡ ಮಾರಯ್ಯ, ಬಡತನ ಬಂದೈತಿ, ನಮಗೆ ತಿನ್ನಾಕ ಒಂದು ತುತ್ತು ಅನ್ನ ಇಲ್ಲ ಅಂತ ತಿಳ್ಕೊಂಡು ಬಡತನ ಬಂದಾಗ ಕುಗ್ಗೋದು. ಅಂದರೆ ದುಃಖ ಎತೆ ಪಡೋದು, ಕಷ್ಟಪಡೋದು, ಕಣ್ಣೀರು ಹಾಕೋದು. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಸುಖ ಬಂದಾಗೂ ಒಂದೇ ರೀತಿರು, ದುಃಖ ಬಂದಾಗೂ ಒಂದೇ ರೀತಿರು. ಬಡತನ ಬಂದೈತೆ ಅಂತ ಕುಗ್ಗಬೇಡ, ಸಿರಿತನ ಬಂದೈತೆ ಅಂತ ಹಿಗ್ಗಬೇಡ. ಸಿರಿತನ ಬಂದೈತೆ ಅಂದಾಗ ಹಿಗ್ಗೋದಂದರೆ ಏನೋ ಒಂದು 5-10 ಕೋಟಿ ರೂಪಾಯಿ ಲಾಟ್ರಿ ಹತ್ತೈತೆ ಅಂತ ತಿಳ್ಕೊಂಡು ಹಿಗ್ಗೋದು. ನನಗೆ ಶ್ರೀಮಂತಿಕೆ ಬಂದುಬಿಟ್ಟೈತಿ ಅಂತ ಹಿಗ್ಗೋದು. ಅದಕ್ಕೆ ಅವ್ರು ಏನಂದರು, ಬಡತನ ಬಂದಾಗ ಕುಗ್ಗಬೇಡ, ಸಿರಿತನ ಬಂದಾಗ ಹಿಗ್ಗಬೇಡ, ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ. ಇವು ಯಾವ ಸ್ಥಿರ ಅದಾವು? ಯಾವ ಸ್ಥಿರವೇ ಇಲ್ಲ. ನಾವು ಕಣ್ಣಿಗೆ ನೋಡೋಕೆ, ಉದಾಹರಣೆಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಈ ದೇಶದ ಒಳಗೆ ಸೂರ್ಯ ಚಂದ್ರರು ಈ ಬ್ರಹ್ಮಾಂಡವನ್ನೇ ಬೆಳಗ್ತಾರೆ. ಅವ್ರಿಗಿದ್ದ ಶಕ್ತಿ ನಮ್ಮಲ್ಲಿ ಯಾರಿಗೂ ಇರೋದಿಲ್ಲ. ಅಂಥ ಒಂದು ಜಗತ್ತು ಬೆಳಗುವಂಥ ಸೂರ್ಯ ಚಂದ್ರರು ಕೂಡ ಏನು ಮಾಡ್ತಾರೆ ಅಂದರೆ, ಹಗಲಿ 12 ತಾಸು ಒಬ್ಬರು ಬರ್ತಾರೆ ಹೋಗ್ತಾರೆ. ಹಾಗಾಗಿ ಹಗಲು ರಾತ್ರಿ ಯಾವ ರೀತಿ ಅದಾವು, ನಮ್ಮ ದೇಹಕ್ಕೆ ಎಡಗೈ ಬಲಗೈ ಯಾವ ರೀತಿ ಅದಾವು, ಎಡಗಾಲು ಬಲಕಾಲು, ಬಲಗಿವಿ ಎಡಗಿವಿ, ಎಡಗಣ್ಣ ಬಲಗಣ್ಣು ಯಾವ ರೀತಿ ನಮಗೆ ಒಂದು ಎಡ ಒಂದು ಬಲ ಅದಾವು, ಹಂಗೆ ಈ ಪ್ರಪಂಚದಲ್ಲಿ ಕೂಡ ಸೂರ್ಯ ಚಂದ್ರನ ಹಿಡ್ಕೊಂಡು, ಹಾಗಾಗಿ ಒಂದು ಸುಖ ಮತ್ತು ಒಂದು ದುಃಖ ಈ ರೀತಿ ಒಳಗೆ ಯಾವೂ ಸ್ಥಿರವಲ್ಲ. ಅದಕ್ಕೆ ಬಡತನ ಬಂದಾಗ ಕುಗ್ಗಬೇಡ, ಸಿರಿತನ ಬಂದಾಗ ಹಿಗ್ಗಬೇಡ, ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ, ಕೂಡಲ ಸಂಗಮ ದೇವ ಅಂತ. ಇಲ್ಲಿ ಬಡತನ ಇರಲಿ ಸಿರಿತನ ಇರಲಿ, ಆ ಭಗವಂತನ ಪೂಜಿಸು, ಭಗವಂತನ ಧ್ಯಾನಿಸು. ಈ ಜೀವಾತ್ಮಕ ಅಲ್ಲಿ ಮುಕ್ತಿ ಸಿಗ್ತಾ ಇದೆ. ನೋಡ್ರಿ, ಬಡತನ ಅಂತ ಯಾರಾದರೂ ಸುಖ ಬೇಕಂತಾರೆ ಹೊರತಾಗಿ ಪ್ರತಿಯೊಬ್ಬರು ಬಡತನ ಅಂತ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ಈ ರೀತಿ ಒಳಗೆ ನಾವು, ಇದು ಧರ್ಮದ ಒಂದು ನಾಡು, ಧರ್ಮದ ಬೀಡು. ಇಲ್ಲಿ ಹೊರದೇಶದವ್ರನ್ನ ಕೂಡ ನಾವು ನೋಡಿ ಒಂದಿಷ್ಟು ನಾಚಬೇಕಾಗಿ ಅಂಥ ಸ್ಥಿತಿ ಬಂದುಬಿಟ್ಟಿವಿ ನಾವು. ನಮ್ಮ ದೇಶದವ್ರು ಅಲ್ಲ, ಹೊರದೇಶದವರು ನಮ್ಮ ದೇಶದಾಗ ಇರುವಿಕೆ ನೋಡಿ ನಾವು ಕಲಿಬೇಕಾಗೈತಿ. ಏನಂತಂದರೆ, ಹೊರದೇಶದವರು ಈ ಭೂಮಿಗೆ ಇಳಿಬೇಕಾದ್ರೆ ತಮ್ಮ ಕಾಲು ಒಳಗಿರುವ ಪಾದರಕ್ಷೆಯನ್ನು ಏನು ಮಾಡ್ತಾರಂದ್ರೆ ಒಂದು ಚೀಲದಾಗ ಹಾಕ್ಕೊತಾರೆ, ಅಥವಾ ಅಲ್ಲೇ ಈ ಬಿಟ್ಟು ಗಾಡಿಯಾಗ ಬಿಟ್ಟು ತೆಳಗೆ ಇಳಿತಾರೆ. ಯಾಕಂತ ಕೇಳ್ತಾರೆ ಎಲ್ಲರೂ. ಇಲ್ಲ, ಇದು ಭಾರತ ಭೂಮಿ, ಇದು ಪುಣ್ಯದ ಬುಡ ಭೂಮಿ, ಅದಕ್ಕೆ ನಾವು ಇಲ್ಲಿ ಇಟ್ಕೊತೀವಿ. ಸರಿ, ನಿಮ್ಮನ್ನ ಕೇಳ್ತಾರೆ, ನೀವು ಎಲ್ಲಿ ತನ ಹಾಕ್ಕೊಂಡ್ರು? ಒಂದು ದೇವಸ್ಥಾನಕ್ಕೆ ಹೋದ್ರೆ ಮೆಟ್ಲು ತನ ಹಾಕ್ಕೊತೀವಿ, ಅಲ್ಲಿಂದ ಗರ್ಭಗುಡಿ ತನ ಹೋಗೋಕೆ ಹಾಕ್ಕೊಳಂಗಿಲ್ಲ ಅಂತ. ಆಗ ಕೇಳಿದ್ರು, ನಿಮಗೆ ಗುಡಿಗೆ ಹೋದಾಗ ಅಷ್ಟೇ ಗುಡಿ ಮೆಟ್ಲಿಂದ ಗರ್ಭಗುಡಿ ಅಷ್ಟೇ ಪವಿತ್ರ ಕಾಣ್ತೀರಿ, ಅದಕ್ಕೆ ನೀವು ಹಾಕ್ಕೊಂಡು ಅಡ್ಡಾಡ್ತೀರಿ. ನಮಗೆ ಇಡೀ ಭಾರತ ನಿಮ್ಗೆ ಹೆಂಗೆ ಈ ಗದಗ ಜಿಲ್ಲೆ ಆಗಲಿ, ಕರ್ನಾಟಕ ಆಗಲಿ, ಇದರಾಗ ಒಂದು ನಿಮ್ಮ ದೇವಸ್ಥಾನ, ನಿಮ್ಮ ಅಡುಗೆ ಮನೆ, ದೇವ್ರ ಮನೆ ಅಂತೇಳಿ ಹೆಂಗೆ ಹೋಗೋದಲ್ಲಿ ಹಾಕ್ಕೊಂಡು ದೇವ್ರ ಮನೆ ಜಗಲಿ ದೇವ್ರ ಮನೆ ಅಂತ ತಿಳ್ಕೊಂತೀರಿ, ಅಲ್ಲಿ ಹಾಕ್ಕೊಂಡು ಹೋಗೋದಿಲ್ಲ. ಹಂಗೆ ಇಡೀ ಪ್ರಪಂಚದೊಳಗೆ ಭಾರತ ದೇಶ ಅನ್ನೋದೇ ನಮಗೊಂದು ದೇವ್ರ ಮನೆ ಇದ್ದಂಗೆ. ಅದಕ್ಕೆ ನಾವು ಈ ದೇವ್ರ ಮನೆ ಒಳಗೆ ಹಾಕ್ಕೊಂಡಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡು,
ಈ ಭಾರತ ದೇಶದ ಮೇಲೆ ಎಷ್ಟೊಂದು ಗೌರವ, ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಇರ್ಬೋದು ಆ ದೇಶದ ಜನರಿಗೆ. ಅದಕ್ಕಾಗಿ ನಮ್ಮ ಭಾರತ ದೇಶದ ಸಂಸ್ಕಾರ ಸಂಸ್ಕೃತಿಗೆ ಹೊರದೇಶದವರು ಇದಕ್ಕೆ ಮಾರು ಹೋಗ್ತಾರೆ, ತಲೆಬಾಗ್ತಾ ಇದ್ದಾರೆ. ನಮ್ಮ ದೇಶದ ಒಂದೊಂದು ಕಲೆ, ಇಲ್ಲಿರುವ ಸಂಗೀತ ಇರ್ಬೋದು, ಇಲ್ಲಿರುವ ಸಾಹಿತ್ಯ ಇರ್ಬೋದು, ಇಲ್ಲಿರುವ ದಾಸ ಸಾಹಿತ್ಯ ಇರ್ಬೋದು, ಶರಣ ಸಾಹಿತ್ಯ ಇರ್ಬೋದು, ನಾಟಕ ಇರ್ಬೋದು, ವಚನ ಇರ್ಬೋದು, ಇನ್ನೂ ಅನೇಕ ಕಲೆಗಳನ್ನು ಹೊರದೇಶದವರು ಪ್ರೀತಿಸುವಂಥ ಕಲೆ ನಮ್ಮಲ್ಲಿ ಉಂಟು. ಹಾಗಾಗಿ ಇದಕ್ಕಿಂತ ನಾವು ಹೆಚ್ಚಿನ ಒಂದು ರೀತಿ ಒಳಗೆ ನೋಡ್ಬೇಕಂದ್ರೆ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಕರಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ಧ್ಯಾನಿಸಲಿಲ್ಲ, ಕಾಲುಗಳಿದ್ದ ಬಳಿಕ ಪಾದಯಾತ್ರೆ ಮಾಡಲಿಲ್ಲ. ಹಿಂಗೆ ನೋಡ್ರಿ ಬಸವಣ್ಣವರು ಒಂದು ವಚನದಾಗ ಅರ್ಥ ಮಾಡ್ಕೊಂಡು ಬರ್ತಾರೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ನಿನ್ನ ಕಣ್ಣದಾವು, ಏನು ನೋಡಬೇಕಾಗೈತಿ ನೋಡಿ ನಿನ್ನ ತನು ಮನ ಧನ ಕಾಯ ವಾಚ ಮನಸ ಇವನ್ನೆಲ್ಲ ಶುದ್ಧೀಕರಣ ಮಾಡ್ಕೋ ಅಂತ ತಿಳ್ಕೊಂಡು ಆ ಭಗವಂತ ಒಳ್ಳೆಯದನ್ನು ನೋಡಿ ಒಳ್ಳೇದು ಮಾಡೋಕ್ಕೆ ನಮಗೆ ಕಣ್ಣು ಕೊಟ್ಟಾನಂದಾಗ ಆಗ ಒಂದು ಊರದಲ್ಲಿ ಪ್ರವಚನ ನಡೆದಂಥ ಸಂದರ್ಭದಲ್ಲಿ ಮನೆಯವರು ಎಲ್ಲರೂ ಹೋಗ್ಬೇಕಂತಾರೆ. ಆದ್ರೆ ಅವನಿಗೆ ಕಣ್ಣು ಹೋಗಿಬಿಟ್ಟಿರ್ತಾವೆ. ಎಲ್ಲಿಗೆ ಹೋಗ್ತೀರಿ? ಇಂಥಲ್ಲೇ ಒಬ್ಬರು ಬಂದಾರ, ಸ್ವಾಮಿಗಳು ಬಂದಾರ, ಸನ್ಯಾಸಿಗಳು ಬಂದಾರ, ಸಾಧು ಬಂದಾರ, ಅವ್ರು ನೋಡಕ್ಕೆ ಹೋಗ್ತೀವಿ. ಹೌದು, ಅವಾಗ ಅವನಿಗೆ ಮನುಷ್ಯನಿಗೆ 80-90 ವರ್ಷ. ಅವನಿಗೆ ಯಾವಾಗ ಬುದ್ಧಿ ಬಂದೈತಿ? ಯಾವಾಗ ಕಣ್ಣು ಕಳ್ಕೊಂಡ ಮೇಲೆ ಬುದ್ಧಿ ಬಂದೈತಿ. ನಾನು ನೋಡಬೇಕಾಗಿತ್ತು ನೋಡಲಿಲ್ಲ ಅಂತ. ಯಾವಾಗ ನೋಡ್ಬೇಕಂತ ಬುದ್ಧಿ ಬಂದೈತಿ? 90 ವರ್ಷ ಆಯುಷ್ಯ ಕಳೆದಾನಲ್ರಿ. 90 ವರ್ಷ ಕಣ್ಣಿದ್ವು, ನೋಡೋಕೆ ಏನಾಗೈತಿ? ಕಣ್ಣು ಹೋದ್ಮೇಲೆ ಬಂದೈತಿ ಬುದ್ಧಿ, ಕೆಟ್ಟ ಮೇಲೆ ಬುದ್ಧಿ ಬಂದೈತಿ. ಅವಾಗ ಏನು ಪ್ರಯೋಜನ? ಉಪಯೋಗಿಲ್ಲ. ಕಣ್ಣು ಕಳ್ಕೊಂಡ ಮೇಲೆ ನೋಡ್ಬೇಕಂದನ, ಅವಾಗ ಉಪಯೋಗಿಲ್ಲ. ಇನ್ನು ಒಳ್ಳೆ ಪ್ರವಚನ ನಡೆದೈತಿ, ಪುಣ್ಯಕ ಕೀರ್ತನ ಪುರಾಣ ನಡೆದವು, ಹೇಗಲ್ಲಿ ಒಳ್ಳೆ ನಮ್ಮೂರ ಪುರಾಣಿಕರು ಬಂದಾರ, ಸಂಗೀತಗಾರ ಬಂದಾರ, ಏನೆಲ್ಲ ಕೇಳ್ಬೇಕಂತಾರೆ ಖರೆ. ಆದ್ರೆ ಓಡಾಡಿ ಮನೆಯಾಗ ಎದ್ದವ್ರು ಎಲ್ಲರೂ ಓಡಿ ಹೋಗ್ತಾರೆ. ಅವಾಗ ಇವ ಕೈ ಆಡಿಸ್ಕೊಂತ ಕುಂತಾನ. ಎಲ್ಲಿಗೆ ಹೊಂಟ್ರಿ? ಕಿವಿ ಕೇಳೋದಿಲ್ಲ, ಕಿವಿ ಹೋಗಿಬಿಟ್ಟಿರ್ತಾವೆ. ಕೀರ್ತನ ಪುರಾಣ ಐತಿ ಅಲ್ಲಿ ಕೇಳಕ್ಕೆ ಹೊಂಟೀವಿ. ನಾನು ಕೇಳಬೇಕಾಗಿತ್ತಂತಾನ. ಯಾವಾಗ? ಕಿವಿಡಾದ್ಮೇಲೆ ಬುದ್ಧಿ ಬಂದೈತಿ ಇವನಿಗೆ ಕೇಳ್ಬೇಕಂತೇಳಿ. ಯಾಕೆ? ಕಿವಿ 80 ವರ್ಷ 90 ವರ್ಷ ಮಟ್ಟ ಕಿವಿ ಇದ್ವಲ್ಲ. ಒಂದು ದಿನ ಸಾಧುರು, ಸನ್ಯಾಸಿ, ಸಂತು, ಶರಣರು, ಮಹಾತ್ಮರು, ದಾರ್ಶನಿಕರದು ಪ್ರವಚನ ಕೇಳಿಲ್ಲ, ಉಪನ್ಯಾಸ ಕೇಳಿಲ್ಲ, ಆಶೀರ್ವಚನ ಕೇಳಿಲ್ಲ. ಬರೇ ಹೆಂಡತಿ ಮಕ್ಕಳು ಚಾಡಿ ಮಾತು ಹೇಳಿದ್ದು ಕೇಳಿದಿ. ಇನ್ನೊಬ್ಬರು ಹೇಳುವ ಚಾಡಿ ಮಾತು ಕೇಳಿ ನಿನ್ನ ಕಿವಿಡು ಮಾಡ್ಕೊಂಡು ಹೊರತಾಗಿ ಒಳ್ಳೇದು ಕೇಳಿಲ್ಲ ನೀನು. ಅವಾಗ ತಪ್ಪಾತಲ್ಲ ಅಂತ ತಿಳ್ಕೊಂಡು ಮರಗ್ತಾನ. ಯಾವಾಗ? ಕಿವಿಡಾದ್ಮೇಲೆ. ಹೋಗಲಿ, ಭಗವಂತನ ಸ್ಮರಣೆ ಮಾಡ್ಬೇಕಂತ ತಿಳ್ಕೊಂಡು ಏನು ಹೇಳಿದ್ರು ಏನಿಲ್ಲ ಅಂತ ಜೋರು ಕಿವಿಯಾಗ ಬಂದು ಹೇಳ್ತಾರೆ. ಅದನ್ನು ಅನ್ಬೇಕಂತಾನ. ಬಾಯಿ ಬಿದ್ದೈತಿ, ಮೂಕಾಗ್ಯಾನ. ಮೂಕಂತ ಕರೆಸ್ಕೊಂಡಾನ. ಬಾಯಿ ಏನೆಲ್ಲ ದೇವ್ರ ಸ್ಮರಣೆ ಮಾಡಿಲ್ಲ. ಇವನ ಜೀವನದಾಗ ಏನು ಮಾಡ್ಯಾನ? ಅವ್ರು ಹಂಗೆ, ಇವ್ರು ಹಿಂಗೆ, ಆ ಸ್ವಾಮಿ ಹಂಗೆ, ಈ ಸ್ವಾಮಿ ಹಿಂಗೆ, ಈ ಸನ್ಯಾಸಿ ಹಂಗೆ, ಆ ಸನ್ಯಾಸಿ ಹಂಗೆ, ಆ ಗುರು ಹಿಂಗೆ, ಈ ಗುರು ಹಂಗೆ ಅಂತ ತಿಳ್ಕೊಂಡು ಬರೇ ನಿಂದನ ಮಾಡಿ ಏನಾಗೈತಿ ಇವನಿಗೆ? ಬಾಯಿ ಹೋಗಿ ಇವನು ಏನಂತ ಕರೆಸ್ಕೊಂಡಾನ? ಮೂಕ ಅಂತ ಕರೆಸ್ಕೊತಾನ. ಮೂಕ ಅಂತ. ಇವನಿಗೆ ಏನಾಗ್ಬಿಟ್ಟೈತಿ? ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ಪುಣ್ಯಾಶ್ರಮಕ್ಕೆ ಪಾದಯಾತ್ರೆ ಮುಖಾಂತರ ಹೋಗಿ ದರ್ಶನ ಮಾಡಬೇಕು, ಅಥವಾ ಏನಾದರೂ ನಾವು ದರ್ಶನ ಪಡ್ಕೋಬೇಕಂತೇಳಿ ಬುದ್ಧಿ ಬಂದೈತಿ. ಎದ್ದು ಬರೋಕ್ಕೆ ಬರವಲ್ವ, ಕಾಲು ಹೋಗಿಬಿಟ್ಟಾವು. ಆಗ ಸಾಕ್ಷಾತ್ ಪರಮಾತ್ಮನ ಬಂದು ಇವನ ಭಕ್ತಿ ಪರೀಕ್ಷಕ್ಕೆ ಬಂದು ಮನೆ ನಿಂತು ಭಿಕ್ಷಾ ಕೊಡಂತ ಬಂದಾನ. ನೀಡ್ಬೇಕಂತೇಳಿ ಇವನಿಗೆ ಅನಿಸೈತಿ. ಕರೆ ಕೈಯಾಗ ಹಿಂಗೆ ಭಿಕ್ಷಾ ತೊಗೊಂಡು ನೀಡ್ಬೇಕಾದ್ರೆ ಕೈಯನ್ ರಥ ಹೋಗ್ಯಾವು. ಆವಾಗ ಬುದ್ಧಿ ಬಂದೈತಿ, ನೀಡ್ಬೇಕಂತ ಬಂದೈತಿ. ಯಾವಾಗ? ಕೈಯನ್ನು ಶಕ್ತಿ ಹೋದ್ಮೇಲೆ. ಅದಕ್ಕೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನಿನ್ನ ಸ್ಮರಣೆ ಮಾಡಲಿಲ್ಲ, ಕಾಲುಗಳು ಇದ್ದಾಗ ನಿನ್ನ ಪಾದಯಾತ್ರೆ ಮಾಡಲಿಲ್ಲ. ಜೀವನ ವ್ಯರ್ಥ, ನಿನ್ನ ಬದುಕನೇ ವ್ಯರ್ಥ. ಹಾಗಾಗಿ ಎಲ್ಲ ಕಳ್ಕೊಂಡ ಮೇಲೆ ಬುದ್ಧಿ ಬಂದೈತಿ. ಏನು? ಒಳ್ಳೇದು ಮಾಡ್ಬೇಕಂತೇಳಿ. ಆವಾಗ ಒಳ್ಳೇದು ಮಾಡ್ಬೇಕಂತ ಬಂದೈತಿ, ಇವನಿಗೆ ಅವಕಾಶನೇ ಇಲ್ಲ. ಅದಕ್ಕೆ ಈ ರೀತಿ ಒಳಗಿರುವಾಗ ಒಬ್ಬ ಈ ನಾಡಿನೊಳಗಿರ್ತಕ್ಕಂಥ ಒಳ್ಳೆಯ ವಿಚಾರವಾದಿ,
ಒಳ್ಳೆ ಜ್ಞಾನಿ, ಒಳ್ಳೆ ತಿಳುವಳಿಕಿದ್ದವ ಶ್ರವಣ ಕುಮಾರ ಅಂಥೇಳಿ. ಶ್ರವಣ ಕುಮಾರ ಅಂತ ತಗೊಂಡು ಒಬ್ಬ ತಂದೆ ತಾಯಿನ ಕಣ್ಣು ಕಟ್ಕೊಂಡು ಅವರಿಬ್ಬರನ್ನ ಬುಟ್ಟ್ಯಾಗ ಕುಂದಿರ್ಸ್ಕೊಂಡು ಅವ್ರನ್ನ ಹೊತ್ಕೊಂಡು ಹೋಗ್ತಾನೆ. ತಂದೆ ತಾಯಿ ಋಣ ಮುಟ್ಟಿಸ್ಬೇಕು, ತಂದೆ ತಾಯಿ ಸೇವಾ ಮಾಡ್ಬೇಕಂತ ತಿಳ್ಕೊಂಡು. ಏನೋ ಆಗ ಅವನಿಗೆ ಅನಿಸಿತ್ತು, ಪುಣ್ಯಾತ್ಮ ಏನೋ ಸೇವಾ ಮಾಡಿದ, ತಂದೆ ತಾಯಿ ಆಶೀರ್ವಾದ ಪಡೆದುಕೊಂಡ. ಹಂಗೆ ನೋಡಿ ಮಾಡುವ ನೇಮ ಸಲ್ಲದು, ನೋಡಿ ಮಾಡುವ ನೇಮ ಸಲ್ಲದು ಅನ್ನೋ ರೀತಿಯಲ್ಲಿ ಅವರು ಮಾಡ್ಯಾರಂತ ತಿಳ್ಕೊಂಡು ಇಲ್ಲಿ ಇನ್ನೊಬ್ಬ ಏನು ಮಾಡಿದ, 1,00,000 ರೂಪಾಯಿ ಪಗಾರಿತ್ತು. ಹಾಗಂದ ತಾಯಿ ಭಾಳ ತಿಳುವಳಿಕಿದ್ದಾಕಿದ್ಲು, ಪುರಾಣ ಪ್ರವಚನ ಕೇಳ್ತಿದ್ಲು, ಆಧ್ಯಾತ್ಮ ಕೇಳ್ತಿದ್ಲು. ಕೇಳಿದಾಗ ಏನಂದ್ಲು, ಮಕ್ಕಳಿಗೆ ಹೇಳ್ತಿದ್ಲು, ಮೊಮ್ಮಕ್ಕಳಿಗೆ ಹೇಳ್ತಿದ್ಲು, ತಂದೆ ತಾಯಿ ಋಣ, ತಾಯಿ ಋಣ, ಗುರುವಿನ ಋಣ, ಈ ಭೂಮಿ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ಲು. ಅವಾಗ 1,00,000 ರೂಪಾಯಿ ಪಗಾರ ಇತ್ತಲ್ಲ, ಇವ ಅಂತಾನೆ, ಯವ್ವ ಏನು ದೊಡ್ಡಾಗದು ಬೇ, ತಾಯಿ ಋಣ ತೀರ್ಸೋದು ಏನು ದೊಡ್ಡಾಗದು, ಆಗೋದಿಲ್ಲ ಬಿಡೋ ತಮ್ಮ ಅಂತ ಹೇಳಿದ್ಲು. ಏನು ಭೂಮಿ ಋಣ, ಈ ಭೂಮಿ ಮೇಲೆ 1,000 ಕೋಟಿ ರೂಪಾಯಿ ಗಳಿಸಿಬಿಟ್ಟಿನಿ, ಈ ಭೂಮಿ ಮೇಲೆ 10 ಅಲ್ಲ 50 ಅಲ್ಲ 100 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ತೀನಿ, ಕಾರು ಇಡ್ತೀನಿ, ಬಂಗ್ಲೆ ಕಟ್ಟಿಸ್ತೀನಿ, ಅರಮನೆ ಕಟ್ಟಿಸ್ತೀನಿ, ಭೂಮಿ ಋಣ ಮುಟ್ಟಿಸ್ತಂಗ ಅಂದು. ತಮ್ಮ 100 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರೆ ಈ ಭೂಮಿ ಋಣ ಮುಟ್ಟಿಸ್ತಂಗಲ್ಲ, ಇದ್ರ ಮ್ಯಾಗ ಬಂಗ್ಲೆ ಕಟ್ಟಿದ್ರೆ ಅರಮನೆ ಕಟ್ಟಿದ್ರೆ ಈ ಭೂಮಿ ಋಣ ಮುಟ್ಟಿಸ್ತಂಗಲ್ಲ. ಮತ್ತು ಹೆಂಗ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಈ ಭೂಮಿ ಮೇಲೆ ಯಾರು ಬೆವರು ಸುರಿಸಿ ದುಡಿತಾರೆ, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ದುಡಿತವೇ ದುಡ್ಡಿನ ತಾಯಿ ಅಂತ ತಿಳ್ಕೊಂಡು ಯಾರು ಮೈ ಮುರಿದು ಇವ ಆಳಾಗಿ ದುಡಿದ ಅರಸನಾಗಿ ತಿಂತಾನ, ಅವ ಭೂಮಿ ಋಣ ಮುಟ್ಟಿಸ್ತಾನ. ಹೆಂಗ ಈ ಭೂಮಿ ಮೇಲೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿನ್ನ ಮೈ ಒಳಗಿರುವ ಬೆವರ 4 ಹನಿ ಈ ಭೂಮಿ ಮೇಲೆ ಬಿದ್ದಾಗ ಭೂಮಿ ತಾಯಿ ಹೇಳ್ತಾಳೆ, ಏ ಮಗ ನನ್ನ ಋಣ ನೀನು ತೀರಿಸಿದಿ. ಯಾಕ ನಿನ್ನ ಮೈಯಾಗ ಬೆವರು ಬರತನ ದುಡಿದಲ್ಲ, ನಿನ್ನ ಬೆವರು ಹನಿ ನನ್ನ ಮೇಲೆ ಬಿತ್ತಲ್ಲ, ನನ್ನ ಋಣ ಮುಟ್ಟಿಸ್ತಂಗ ಅಂತ ಹೇಳ್ತಾಳಂತೆ. ಯಾರು? ಈ ಭೂಮಿ ತಾಯಿ. ಅದಕ್ಕೆ ಇವತ್ತು ಭೂಮಿ ತಾಯಿ ಋಣ ಮುಟ್ಸೋಕ್ಕಾಗೋದಿಲ್ಲ. ಹಿಂಗೆ ಯಾರದಾರು ದುಡಿಯೋರೀಗ? ಏನು ಟ್ಯಾಕ್ಟ್ರಿ ಬಂದುಬಿಟ್ಟವ, ಉದ್ದಕ್ಕೆ ಹಿಂಗೊಮ್ಮೆ ಹಿಂಗೊಮ್ಮೆ ಹರಗ್ತಾರೆ, ಬಿತ್ತಾರೆ. ಅದು ಟ್ಯಾಕ್ಟ್ರಿ ಏನಾಗ್ಬಿಟ್ಟೈತೆ ಅಂದ್ರೆ ಅದು ದನ ಕರುಗಳು. ಇವತ್ತು ಎತ್ತು, ಆಕಳ, ಎಮ್ಮೆ ಇರ್ಬೋದು, ಕುರಿ ಮರಿ ಇರ್ಬೋದು, ಹೊಲಕ್ಕೆ ಮನೆಯಾಗ ಏನು ಮಾಡ್ತಾವೆ, ಸಗಣಿ ಹಾಕ್ತಾವೆ, ರೋಗ ಬರೋದಿಲ್ಲ. ಸಗಣಿ ಸಾರಿಸ್ತಿದ್ರಿಂದ ರೋಗ ಹುಟ್ಟುತ್ತಿದ್ದಿಲ್ಲ. ಇವತ್ತೇನಾಗಿಬಿಟ್ಟೈತಿ, ಸಗಣಿನಿಲ್ಲ, ದನಕರುಗಳೇನಿಲ್ಲ. ಇವತ್ತು ಟ್ಯಾಕ್ಟ್ರಿ ಹೊಗೆ ಬಿಟ್ಕೊಂತ ಹೋಗಿ ಪರಿಸರ ಕೆಡಿಸ್ತಾವೆ. ಇದು ಪ್ರಕೃತಿ ಹೋಗಿ ವಿಕೃತಿ ಆಗ್ತಾವೆ. ಅದಕ್ಕೆ ಹಿಂದೆ ಕಣ ಮಾಡ್ತಿದ್ರು. ಕಣ ಮಾಡ್ಬೇಕಾದ್ರೆ ರಾಶಿ ಒಂದು 10 ಚೀಲ ಆಗಲಿ 5 ಚೀಲ ಆಗಲಿ ಹೊಲದಾಗ ರಾಶಿ ಮಾಡ್ಬೇಕಾದ್ರೆ ಕಣ ಸಾರಿಸಿ ಕಣದಾಗ ಅಂತಿ ಕಟ್ಟಿ ಎತ್ತು ಉಡಿ ರಾಶಿ ಮಾಡಿ ಆಯಿಗಾರನ ಜಂಗಮರಿಗೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡ್ತಿದ್ರು. ಬಗ್ಸಿ ಒಳಗೆ ಒಂದು ಸರಿ ಕಾಳು ಕೊಟ್ಟು, ಭೂಮಿ ತಾಯಿ ನಮಗೆ ಕೊಟ್ಟಾಳ, ಇದ್ರಾಗ 4 ಕಾಳು ನೀವು ತಿನ್ನಿರಿ ಅಂತ ತಿಳ್ಕೊಂಡು ಕೊಡ್ತಿದ್ರು. ಅದು ಏನೈತಿ, ದಾನಂ ಅಸ್ತಶಭೂಷಣಂ. ಈ ಕೈ ತುಂಬ ಬಂಗಾರ ಉಂಗುರ, ಬಂಗಾರ ಬಳಿ, ಬಂಗಾರ ಕಡಗ ಹಾಕ್ಕೊಂಡ್ರೆ ಭೂಷಣ ಅಲ್ಲ. ಈ ಕೈಯಿಂದ ದಾನ ಮಾಡಿದ್ರೆ ಈ ಕೈ ಭೂಷಣ ಅಂಥದ್ದು. ಆಗ ರೈತ ಮಾಡ್ತಿದ್ದ, ದಾನ ಕೊಡ್ತಿದ್ದ, ಪುಣ್ಯ ಕಟ್ಕೊತಿದ್ದ, ಮಳೆ ಬೆಳೆ ಸುಖ ಸಮೃದ್ಧಿ ಸಿಗ್ತಾಯಿದ್ವು. ಕಾಲಕ್ಕೆ ಮಳೆ ಬರ್ತಾಯಿದ್ವು. ಇವತ್ತೇನಾಗೈತಿ, ಕಣ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಟ್ಯಾಕ್ಟ್ರಿ ಹಿಂಗೆ ಬರ್ತೈತಿ, ಹಿಂಗೆ ರಾಶಿ ಮಾಡ್ತೈತಿ, ತೊಗೊಂಡು ಹೋಗ್ತೈತಿ. ಹೊಲ್ದನ ಕಾಳು ಮನೆಗೆ ಬರೋಂಗಿಲ್ಲ, ಮನೆಗೆ ಪೂಜೆನ ಮಾಡೋಂಗಿಲ್ಲ, ಸೀದಾ ಅಲ್ಲಿಂದ ಅಲ್ಲಿಗೆ. ಹಿಂಗಾಗಿ ಏನಾಗ್ತೈತಿ, ಇಲ್ಲಿ ಪುಣ್ಯ ಅನ್ನೋದು ತಪ್ಪಿ ಹೋಗ್ಬಿಟ್ಟೈತಿ. ಇದಕ್ಕೆ ಆಧ್ಯಾತ್ಮ ನೆಲೆ ನಮಗೆ ಹಿಂದಿನ ಕಾಲದಿಂದ ಇಂಥವೆಲ್ಲ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಇಲ್ಲಿ ಕೊನೆಗೆ ಇವನಿಗೇನಾಯ್ತು, ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ, ಆವಾಗ ಸಾಯ್ಬೇಕಂತ ವಯಸ್ಸಾದರೂ ಕೂಡ ಏನು ಮಾಡಲಿಲ್ಲಪ್ಪ ಅಂತ ಕೊರಗಿದ, ಮರಗಿದ, ಸ್ವರಗಿದ, ಜೀವ ಬಿಟ್ಟ. ಇವನ ಜೀವ ಎಲ್ಲಿ ಹೋಗ್ತು, ಪರಮಾತ್ಮನ ಕೂಡ್ತೈತೇನ? ಪರಮಾತ್ಮನ ಕೂಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲೇ ಆಸೆ ಇಟ್ಕೊಂಡು ಸತ್ತು ಇದ್ದಾಗ ಕಾಡದ, ಸತ್ತ ಮೇಲೆ ದೆವ್ವಾಗಿ ಕಾಡದ. ಇವಕ್ಕೆ ಎಲ್ಲಿ ಹೋದ್ರೂ ಇವಕ್ಕೆ ಮುಕ್ತಿ ಸಿಗೋದಿಲ್ಲ. ಹಾಗಾದರೆ ಮುಕ್ತಿ ಸಿಗ್ಬೇಕಂದ್ರೆ ಇಲ್ಲೇನು ಮಾಡ್ತಿದ್ರು, ದಾನ ಧರ್ಮ ಪರೋಪಕಾರ ಮಾಡಿ ಬಗ್ಸಿ ಒಳಗೊಂದು ಸರಿ ಕಾಳು ಕೊಟ್ಟು ದಾನ ಮಾಡ್ತಿದ್ರಲ್ಲ, ಅದಕ್ಕೆ ದಾನ, ಅದು ಪುಣ್ಯದ ಕೆಲಸ. ಅಂಥವ್ರಿಗೆ ಸ್ವರ್ಗ ಸಿಗುತ್ತಾ. ಹಿಂಗೆ ಉದಾಹರಣೆಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಹಿಂಗೆ ಒಂದು ದೇವಸ್ಥಾನದಾಗ
ಏನಪ್ಪ ಅಂದ್ರೆ ಶಿವ ಶಿವ ಎಂದರೆ ಶಿವ ಶಿವ ಎನ್ನುತ್ತಾ ಕಾಲವ ಕಳೆಯುತ್ತಾ. ನೋಡು, ಶಿವ ಶಿವ ಎನ್ನುತ್ತಾ ಕಾಲವ ಕಳೆಯುತ್ತಾ ಸದಾಸು ಮನವ ಕಾಯೋ ದೇವ. ಕಾಯೋ ದೇವ ಅಂದರೆ ಶಿವ ಶಿವ ಎನ್ನುತ್ತಾ ಕಾಲವ ಕಳೆಯುತ್ತಾ ಸದಾಸು ಮನವ ಕಾಯೋ ಗುರು ಶಂಭೋಲಿಂಗ. ಅಂದ್ರೆ ಭಗವಂತನ ಕುರಿತು ಧ್ಯಾನ ಮಾಡೋದು. ಅದಕ್ಕೆ ಶಿವ ಶಿವ ಎನ್ಕೋಂತ ಕಾಲ ಕಳಿಬೇಕಂತ ಸದಾಸು ಮನವ, ಈ ಮನಕ್ಕೆ ಸಂತೈಸು ಭಗವಂತ, ಈ ಮನಸ್ಸಿಗೆ ತೃಪ್ತಿ ಕೊಡು ಭಗವಂತ. ಅಂದ್ರೆ ಆ ಭಗವಂತನ ಸ್ಮರಣೆ ಮಾಡ್ಕೊತ ಹೋದ್ರೆ ಈ ಜೀವಾತ್ಮಕ ಮುಕ್ತಿ ಸಿಗ್ತೈತಿ. ಮುಕ್ತಿ ಸಿಗೋದಂದ್ರೆ ಹೆಂಗೆ? ಶಿವನ ಪುರಾಣ ನಾನು ಹೇಳ್ತೀನಿ. ಇಲ್ಲಿ ಭಕ್ತಿ, ವೈರಾಗ್ಯ, ಜ್ಞಾನ ಯಾರು ಪುಣ್ಯ ಮಾಡ್ತಾರೆ ಅವರಿಗೆ ಆ ಭಗವಂತ ದರ್ಶನ ಕೊಟ್ಟೇ ಕೊಡ್ತಾನ. ಇದು ಈ ಶಿವನ ಪುರಾಣ ಪ್ರಮಾಣ ಮಾಡಿ ಹೇಳ್ತೀನಿ ಅನ್ನೋ ಶಬ್ದ ಅವನ ಕಿವಿಯಾಗ ಬಿದ್ದು ಬಿಡ್ತು. ಯಾರು ಶಿವನ ನುಡಿ ಕೇಳಬಾರ್ದಂತ ಅಂದ್ಕೊಂಡಿದ್ದ ಅವನ ಕಿವಿಯಾಗ ಎಷ್ಟು ಬಿತ್ತು. ಸರಿ, ನಾ ಶಿವನ ನುಡಿ ಕೇಳಿದ್ನಲ್ಲ, ಬದುಕಬಾರ್ದಂತ ತಿಳ್ಕೊಂಡು ಆ ಕಲ್ಲು ತೊಗೊಂಡು ತಲೆ ಮೇಲೆ ಎತ್ತಿ ಹಾಕ್ಕೊಂಡು ಸತ್ತಿದ್ದು. ಸತ್ತಿ ಅವಾಗ ಹೋತು, ಜೀವ ತೊಗೊಂಡು ಹೋತು. ಮ್ಯಾಗ ಬಂತು ಬರೋದ್ರಾಗ ಆಗ ಶಿವನ ಹತ್ರ ಬರಬೇಕಾದ್ರೆ ಇಲ್ಲಿ ಪೂರ್ವ ದಿಕ್ಕಿಗೆ ಭಕ್ತಿ ಅಂತ, ದ್ವಾರ ಬಾಗಿಲಕ್ಕೆ ಭಕ್ತಿ ಅಂತ ಬೋರ್ಡ್ ಹಾಕಿದ್ದು. ಅಲ್ಲಿ ಬಂತು ಜೀವ ಇದು. ನಿಲ್ಲು ಅಂತ ನಿಲ್ಲಿಸಿದ್ರು ದ್ವಾರ ಬಾಲಕರು. ಯಾಕಂದ್ರೆ ನೀನು ಏನು ಮಾಡಿ ಬಂದಿ, ಭೂಮಿ ಒಳಗೆ ಏನು ಭಕ್ತಿ ಮಾಡಿ ಬಂದಿ? ಭಕ್ತಿ ಅಂದ್ರೆ ಏನಂತ ಕೇಳಿದವು ಇವ್ರನ್ನ. ಅಲ್ಲ, ಭಕ್ತಿ ಅಂದ್ರೆ ಮತ್ತೆ ಏನು ಮಾಡಿ? ನನಗೆ ಭಕ್ತಿ ಅನ್ನೋದು ಗೊತ್ತಿಲ್ಲ. ಭಕ್ತಿ ಅನ್ನೋದು ಗೊತ್ತಿಲ್ಲ ಅಂದ್ರೆ ದಾರಿಯಾಗ ಬರೋಕ್ಕೆ ಅವಕಾಶ ಇಲ್ಲ, ನಡೆ ಅಂತ ಒದ್ದು ಬಿಡ್ತಾರೆ. ದಡ 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 ಉಳಿಕೊಂತ ಹೋಗಿ ಬೆತ್ತ ನೆಲಕ್ಕೆ, ಕೆಳಗೆ ಬೆತ್ತ ಮತ್ತೆ ಮುಂದೆ ಬಂತು ದಕ್ಷಿಣ ದಿಕ್ಕಿಗೆ. ಆಗ ದಕ್ಷಿಣ ದಿಕ್ಕಿಗೆ ಬಂತು, ಅಲ್ಲೇನಿತ್ತು? ಇಲ್ಲಿ ಪೂರ್ವಕ್ಕೆ ಭಕ್ತಿ ಅಂತಿತ್ತು, ಮುಂದೆ ಭಕ್ತಿ ಜ್ಞಾನ ಅಂತಿತ್ತು ದಕ್ಷಿಣ ಬಾಗಿಲಕ್ಕೆ. ಅಲ್ಲಿ ಬಂತು, ಏನು ಧ್ಯಾನ ಮಾಡಿಯಪ್ಪ ನೀನು, ಏನು ದಾನ ಮಾಡಿ ಅಂದ್ರೆ ಏನಂತ ಕೇಳಿದವ. ಅಲ್ಲ, ಭೂಲೋಕದಾಗ ನೀನು ಯಾರಿಗೆ ಏನು ಭಕ್ತಿ ಜ್ಞಾನ, ಏನು ಜ್ಞಾನ ಮಾಡಿ, ಏನು ಧ್ಯಾನ ಮಾಡಿ, ಏನು ದಾನ ಮಾಡಿ ಅಂತ ಕೇಳಿದ್ರು. ಹಂಗಂದ್ರೆ ನನಗೆ ಗೊತ್ತೇ ಇಲ್ಲ ಅಂದವ. ಹಾಗಾದ್ರೆ ಈ ಬಾಗಿಲ್ದಾಗ ಬರೋಕ್ಕೆ ಅವಕಾಶ ಇಲ್ಲ, ನಡಿ ಅಂತ ತಿಳ್ಕೊಂಡು ಅಲ್ಲಿ ದ್ವಾರಪಾಲಕರು ಅಲ್ಲಿ ಒದ್ದು ಬಿಡ್ತಾರೆ. ದಡ ದಡ ದಡದ ಉಳ್ಕೊಂತ ಹೋಗಿ ನೆಲಕ್ಕೆ ಬಿತ್ತು. ಮತ್ತೆ ಈ ಕಡೆ ಬಂತು, ಯಾವುದು ಪಶ್ಚಿಮ ಬಾಗಿಲಕ್ಕೆ ಬಂತು. ಅವಾಗ ಅಲ್ಲಿ ಏನಿತ್ತು? ಹತ್ಕೊಂತ ಬಂತು. ಏನು ತಡಿ ನಿಲ್ಲು ಅಂದರು. ನಿಂತ. ಏನು ವೈರಾಗ್ಯ ಮಾಡಿ ಬಂದ್ಯಪ್ಪ? ಹೆಂಡ್ರ ಮಕ್ಕಳಂತ ಬ್ಯಾಡ ಬಿಟ್ಟು ಬಂದ್ಯೋ? ಆಸ್ತಿ ಅಂತಸ್ತಿ ಯಾವುದು ಮಠ ಮಂದಿರ ಗುಡಿ ಮಸೂದಿ ಚರ್ಚಿಗೆ ಕೊಟ್ಟು ಬಂದ್ಯೋ? ಯಾರಿಗೆ ಏನು ಕುರುಡ ಕುಂಟ್ರಿಗೆ ದಾನ ಮಾಡಿ ಬಂದ್ಯೋ? ಯಾರಿಗೆ ಕೊಟ್ಟು ಬಂದ್ಯಪ್ಪ? ಏನು ಅಂಧ ಅನಾಥ ಮಕ್ಳಿಗೆ ಕೊಟ್ಟು ಬಂದ್ಯೋ? ಯಾರಿಗೆ ಕೊಟ್ಟು ಬಂದು? ಏನು ದಾನ ಮಾಡಿದ್ದು? ಏನು ನೀನು ವೈರಾಗ್ಯ ಬಂದು ಇಲ್ಲಿ ಬಂದಿಯಪ್ಪ ಅಂತ ಕೇಳಿದ್ರು. ಇಷ್ಟತ್ತನ ಹೇಳಿದ್ರೆ ಇಲ್ಲಿ ಇದೇನು ಹಿಂಗಂದ್ರೆ ಅಂದವ. ಅಲ್ಲ, ವೈರಾಗ್ಯ ನಿನಗೆ ಎದಕ್ಕೆ ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಏನು ವೈರಾಗ್ಯ ಮಾಡಿ ಬಂದಿ ಇಲ್ಲಿ? ನನಗೆ ಗೊತ್ತೇ ಇಲ್ಲ ಅಂದರು. ಇಲ್ಲಿ ಬರೋಕ್ಕೆ ಅವಕಾಶ ಇಲ್ಲ, ಹೋಗಿ ನೀನು ಅಂತ ತಿಳ್ಕೊಂಡು ಅಲ್ಲಿ ಜಾಡಿಸಿ ಹೋದ್ರು. ಮತ್ತು ಅವಾಗ ಎಲ್ಲಿ ಬಂತಂದ್ರೆ ಉತ್ತರ ದಿಕ್ಕಿಗೆ ಬಂದ ಪರಮಾತ್ಮ. ದಕ್ಷಿಣ ದಿಕ್ಕಿಗೆ ಅದಕ್ಕೆ ಹೇಳ್ತಾರಲ್ಲ, ದಕ್ಷಿಣ ಮೂರ್ತಿ ನಮಃ ಅಂತ ಕರೀತಾರಲ್ಲ, ದಕ್ಷಿಣ ದಿಕ್ಕಿಗೆ ಪರಮಾತ್ಮ ಕುಂತ್ಕೊಂಡಂಥ ಸಂದರ್ಭದಲ್ಲಿ ಅವನ ಬೆನ್ನುಗಾಡಿಗೆ ಬಂದು ಕುಂತ್ಕೊಂಡು ಧ್ಯಾನ ಮಾಡಕತ್ತಿದ. ಏನಂತ? ಶಿವ, ನಾನು ಶಿವನಾಮ ಸ್ಮರಣೆಯನ್ನು ಒಂದು ದಿನ ನಾನು ಕೇಳಿದ್ದಿಲ್ಲ. ಶಿವನಾಮ ಸ್ಮರಣೆ ಅನ್ನೋದು ಒಂದು ದಿನ ನಾನು ಕಿವಿಯಾಗಿ ಕೇಳಿದ್ದಿಲ್ಲ. ಇವತ್ತು ನಾನು ಕೇಳಿದೆ. ಅವ ಹೇಳಿದ, ಶಿವನಾಮ ಸ್ಮರಣೆಯನ್ನು ಒಂದು ಸರಿ ಕೇಳಿದ್ರೆ ಸಾಕು, ನಿಮಗೆ ಮುಕ್ತಿ ಸಿಗುತ್ತಾ ಅಂತ ಹೇಳಿದ. ನಾನು ಇದು ಶಿವನ ಆಣೆ ಮಾಡಿ ಹೇಳ್ತೀನಿ, ಶಿವ ಪುರಾಣ ಸಾಕ್ಷಿ ಮಾಡಿ ಹೇಳ್ತೀನಿ. ನಾ ಸುಳ್ಳಾದ್ರಿ ಪುರಾಣ ಸುಳ್ಳಾಗಲ್ಲ, ವೇದ ಶಾಸ್ತ್ರ ಸುಳ್ಳಾಗಲ್ಲ, ನನಗೆ ಹೇಳೋಕ್ಕೆ ಬರೋಂಗಿಲ್ಲ. ನಾನು ತಪ್ಪು ಹೇಳ್ಬೋದು, ಸುಳ್ಳು ಹೇಳ್ಬೋದು. ವೇದ ಶಾಸ್ತ್ರ ಆಗಮನ ಉಪನಿಷತ್ತು ಇವು ಸುಳ್ಳು ಆಗೋದಿಲ್ಲ. ಇದು ಪುರಾಣ, ಶಿವನ ಪುರಾಣ ಸಾಕ್ಷಿ ಮಾಡಿ ಹೇಳ್ತೀನಿ, ಆಣೆ ಮಾಡಿ ಹೇಳ್ತೀನಿ, ಇದು ಸತ್ಯ ಅಂತ ಹೇಳಿದ್ದ. ಅವ ಹೇಳಿದ್ದು ಮಾತು ಸತ್ಯನೋ ಅಥವಾ ನೀನು ದರ್ಶನ ಕೊಡಲಾರ್ದು ಸತ್ಯನೋ? ಇಷ್ಟೆಲ್ಲ ಕೇಳ್ಕೊಂಡು ಬಂದಾನಲ್ಲ. ಆಗ ಪರಮಾತ್ಮ ಕರುಣಾಮೂರ್ತಿ ಅವನಿಗೆ ಭೋಳಾಶಂಕರ್ ಅಂತ ಕರಿತಾನೆ. ಯಾರು ಅವನ ಕುರಿತು ಧ್ಯಾನ ಮಾಡ್ತಾರೆ ತತಸ್ತಂತ ಅಸ್ಸ ಇಟ್ಟಾಗ್ಬಿಡ್ತಾನೆ, ಒಳ್ಳೇದಾಗಲಿ ಅಂತ ತಿಳ್ಕೊಂಡು. ಅವನ ಕರೆ ಕೇಳಿ ಶಿವ ಬೆನ್ನುಗಾಡಿಂಗೆ 2 ಓಳು ಮಾಡಿದ. ಅಲ್ಲಿ ದರ್ಶನ ಕೊಟ್ಟ ಶಿವ ಅವನಿಗೆ. ಭಕ್ತಿ ಜ್ಞಾನ ವೈರಾಗ್ಯ ನಾನು ಜೀವನದಾಗ ಏನೂ ಮಾಡಿಲ್ಲ, ಅದಕ್ಕೆ ಒಂದು ಸರಿ ಶಿವ ಅಂತಂದ್ರೆ ಸಾಕು ದರ್ಶನ ಕೊಡ್ತಾರಂತ ಹೇಳಿದ್ರು. ಅದಕ್ಕೆ ನಾ ಬಂದೀನಿ, ಮತ್ತು ಈ ಬಾಗಿಲ್ದಾಗ ಬಂದು ದರ್ಶನ ಕೊಟ್ಟೆಲ್ಲ. ಆಯಿತು ಸರಿ, ನೀನು ದರ್ಶನ ಕೊಟ್ಟೀನಿ, ನಿನಗೇನು ಬೇಕು ಕೇಳು ಅಂದ ಪರಮಾತ್ಮ. ನಿನಗೇನು ಬೇಕು ಕೇಳು ಅಂದಾಗ ಆಗಂತ ನಾವು ಪರಮಾತ್ಮ ತಿಳ್ಕೊಂಡಿದ್ದ
ಏನಾದರೂ ಒಂದು 100 ಎಕರೆ 1000 ಎಕರೆ ಗದ್ದೆ ಕೇಳ್ಬೋದು, ಅರಮನೆ ಕೇಳ್ಬೋದು, ಬಂಗ್ಲೆ ಕೇಳ್ಬೋದು, ಒಂದು ರಾಜ್ಯ ಕೇಳ್ಬೋದು, ಒಂದು ದೇಶ ಕೇಳ್ಬೋದು. ಅವನಿಗೇನು ಸಾಧ್ಯ? ಎಲ್ಲ ಸಾಧ್ಯನೇ. ಅಸಾಧ್ಯ ಆದದ್ದೇನು ಶಿವನಿಗೆ? ಬೇಕಾದ ಕೇಳಿದ್ರೆ ಕೊಟ್ರಾತಂತ ತಿಳ್ಕೊಂಡು ಶಿವ ನಾನು ಕೇಳಿದ್ದು ಕೊಡ್ತೀಯ ಅಂದವ. ಇವ ಏನು ಕೇಳ್ತಾನೆ? ಬೇಕಾದ ಕೇಳ್ಬೋದು, ಕೊಡ್ತೀನಾಳಂತ ತಿಳ್ಕೊಂಡು ಕೊಡ್ತೀನಿ ಅಂತ ಮಾತು ಕೊಟ್ಟ. ನೋಡು ಕೈ ಮೇಲೆ ಕೈ ಹಾಕಂದ. ಅವನು ಕೈ ಮೇಲೆ ಕೈ ಹಾಕ್ಸ್ಕೊಂಡ. ಕೇಳಂಗಾರ ನನಗೇನು ಬೇಡ ಶಿವ, ನನಗೆ ಬಂಗಾರ ಬೆಳ್ಳಿ ಬೇಡ, ಅರಮನೆ ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ನನಗೆ ಹೊನ್ನು ಹೆಣ್ಣು ಮಣ್ಣು ಏನೇ ಬೇಡ, ನನಗೇನೇ ಬೇಡ, ಮತ್ತೇನು ಬೇಕು? ಈ ನನ್ನಂಥ ಕಟ್ಟ ಕಡೆ ಪಾಪಿಗೆ ಈ ಭಾಗಲ್ದಾಗ ಬಂದು ದರ್ಶನ ಕೊಟ್ಟಿಯಲ್ಲ, ಅಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇದ್ದವ್ರಿಗೆ 3 ಭಾಗದಾಗ ದರ್ಶನ ಕೊಡ್ತಿ. ನನ್ನಂಥ ಕೊನೆ ಪಾಪಿಗೆ ನಾನು ಬಂದು ಇಲ್ಲಿ ನಿನಗೆ ಜ್ಞಾನ ಮಾಡಿದಾಗ ಧ್ಯಾನ ಮಾಡಿದಾಗ ಬಂದು ದರ್ಶನ ಕೊಟ್ಟಿಲ್ಲ, ಈ ಬಾಗಿಲಕ್ಕೆ ಪಾಪ ಮುಕ್ತ ದ್ವಾರ ಅಂತ ಹೆಸರಿಟ್ಟುಬಿಡು, ನನಗೆ ಸಾಕು ಅಂತ ತಿಳ್ಕೊಂಡ. ಆಯ್ತಪ್ಪ ಅಂತ ತಿಳ್ಕೊಂಡು ಆಗೇನು ಮಾಡಿದ, ಉತ್ತರ ದಿಕ್ಕಿಗೆ ಪಾಪ ಮುಕ್ತ ದ್ವಾರ ಅಂತ ತಿಳ್ಕೊಂಡು ಅಲ್ಲಿ ಶಿವ ಆ ಬಾಗಿಲಕ್ಕೆ ಹೆಸರಿಡ್ತಾನಂತೆ. ಅಂದ್ರೆ ಪಾಪ ಮಾಡಿದವರು ಕೊನೆಗೆ ಜೀವನದಾಗ ಒಂದು ಸರಿ ಶಿವ ಅಂದ್ರೆ ಸಾಕು, ಅದಕ್ಕೆ ಅಂಥ ಬಾಗಿಲ್ದಾಗ ಬಂದು ದರ್ಶನ ಕೊಡ್ತಾನಂತ. ಒಂದು ಸರಿ ಶಿವ ಅಂದ್ರೆ ಅಂಥದ್ದು. ಇಲ್ಲಿ ಇದು ಅರಿವಿನ ಜನ್ಮ, ಇದು ಮರುವಿನ ಜನ್ಮ. ಇಷ್ಟೆಲ್ಲ ನಮಗೆ ಭಗವಂತ ಕೊಟ್ಟು ಮರ್ತಾನಂದಾಗ ಅಲ್ರಿ, ಏನಾದರೂ ನೋಡು, ಒಂದು ಸರಾದ ಬಾಟ್ಲಿ ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಿ, ಅವ್ರು ಹೇಳಿದ ಕೆಲಸ ಮಾಡ್ತೀರಿ. ಒಂದು ಚುಟ್ಟ ಬೀಡಿ ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಿ, ಒಂದಿಟ್ಟು ಸುಣ್ಣ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀರಿ. ನಿಮಗೆ ಇಡೀ ಜೀವನ 100 ವರ್ಷ ಆಯುಷ್ಯ ಕೊಟ್ಟು ದೇಹ ಕೊಟ್ಟಾನಲ್ಲ ಶಿವನಿಗೆ, ಒಂದು ಸರಿ ನೀವು ಶಿವನಾಮಸ್ಮರಣೆ ಮಾಡದಿದ್ರೆ ನಿಮ್ಮ ಜೀವನ ಯಾಕ್ರಿ? ನಿಮ್ಮ ಜೀವನ ಇದ್ದು ಸಾರ್ಥಕೇನು? ಅದಕ್ಕೆ ಭಗವಂತನ ನಾವೇನು ಮಾಡಬೇಕಾಗೈತಂದರೆ ಭಗವಂತನ ಕೂಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಶಿವನ ಸಾನ್ನಿಧ್ಯದೊಳಗೆ ನಾವು ಇರಬೇಕಂದ್ರೆ ಏನು ಮಾಡಬೇಕಾಗೈತಿ? ಇಲ್ಲಿ ಒಂದಿಷ್ಟು ಆಧ್ಯಾತ್ಮದ ನೆಲೆಯನ್ನು ಕೂಡ ನಾವು ಕಾಣಬೇಕು. ಆಧ್ಯಾತ್ಮ ಚಿಂತನೆಯನ್ನು ಕೂಡ ಮಾಡಿದಾಗ ಮಾತ್ರ ಈ ಜೀವಾತ್ಮಕ ಮುಕ್ತಿ ಸಿಗ್ತಾ ಇದೆ. ಯಾಕಂದರೆ ಈ ದೇಹಕ್ಕೆ ಹಾನಿಯಂತ ಶರೀರ, ಜೀವ ಹೋತಂದ್ರೆ ಸ್ವಾನದಂಗೆ ಬೀಳ್ತೈತಿ. ಯಾರಾದರೂ ಇದನ್ನು ತೊಗೊಂಡೋಗಿ ಸುಡ್ತಾರ, ಕೊನೆಗೆ ಮಣ್ಣಾಗ ಉಗಿತಾರೆ. ಈ ದೇಹಕ್ಕೆ ಮುಕ್ತಿ ಸಿಗ್ತೈತಿ. ಈ ದೇಹದೊಳಗೆ ಅದನ್ನೆಲ್ಲ ರಾಜ ಮಹಾರಾಜ ಆತ್ಮ ಪರಮಾತ್ಮ ಅಂದರೆ ಆ ಜೀವಾತ್ಮ ಅಂತಕ್ಕಂಥವನು. ಈ ಜೀವಾತ್ಮಕ ಮುಕ್ತಿ ಸಿಗ್ಬೇಕಂದ್ರೆ ಇಲ್ಲಿ ನಾವು ಪುಣ್ಯವನ್ನು ಮಾಡಿ ಸ್ವರ್ಗದ ಆದಿಯನ್ನು ಕಂಡಾಗ ನಮಗೆ ಮುಕ್ತಿ ಸಿಗ್ತಾ ಇದೆ. ಉದಾಹರಣೆಗೆ ಇನ್ನೂ ಒಂದು ಏನಪ್ಪ ಅಂದ್ರೆ, ಅಲ್ರಿ ಪರಮಾತ್ಮ ಪಾರ್ವತಿನ ಕಾಣಬೇಕು, ಹೆಂಗೆ ಕಾಣಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಇದರ ಉಪಾಧಿಯಲ್ಲಿ, ಇದರ ಅಡಿಯಲ್ಲಿ ಇನ್ನೂ ಒಂದು ದೇವರು ಸಿಗ್ತಾರೆ ನಮಗೆ. ಪರಮಾತ್ಮ ಪಾರ್ವತಿ ಕೈಲಾಸದಾಗ ಸಿಗಲಿಲ್ಲ ಅಂತ ತಿಳ್ಕೊಡ್ರಿ. ಅವರ ತತ್ವ ಸ್ವರೂಪರಾದಂಥವ್ರು ಇವತ್ತು ನಮಗೆ ಜನ್ಮ ಕೊಟ್ಟಂಥವ್ರು ಅದರಲ್ಲ ತಂದೆ ತಾಯಿ ಹೇಳ್ತಾರೆ ಒಂದು ವಚನದಲ್ಲಿ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ನೀತಿ ತಪ್ಪಿ ನಡೆದರೆ ಮನುಜ ನರಕ ತಪ್ಪದಯ್ಯ. ಉದಯಲೆದ್ದು ಮುಖವ ತೊಳೆದು ಸದಾ ಮುಖಕ್ಕೆ ಭಸ್ಮವ ಧರಿಸು, ಮಾತಾಸುತರ ಪಾದಕ್ಕೆ ನಮಿಸು ಅಂತ ನೋಡಿ ಎಷ್ಟು ಚಂದ ಹೇಳ್ಕೊಂಡು ಬರ್ತಾರೆ. ಮಾತಾಸುತರ ಪಾದಕ್ಕೆ ನಮಿಸು. ಅದಕ್ಕೆ ತಂದೆ ತಾಯಿ ದೇವ್ರ ಸಮ ಅಂತಂದರೆ ಇಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಮತ್ತು ಆಚಾರ್ಯ ದೇವೋಭವ, ಅತಿಥಿ ದೇವೋಭವ 4 ವಿಧಗಳನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ. 4 ವರ್ಣಗಳನ್ನು ಇಲ್ಲಿ ಕರ್ಕೊಂಡು ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮಾತೃ ದೇವೋಭವ ಹಿಂಗೆ ನಾವು ಇದನ್ನು ಅರ್ಥ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಹಿಂದಿನ ಸ್ಕೂಲ್ ಕಾಲೇಜಿನಲ್ಲಿ ಒಂದಿಷ್ಟು ಹಿಂದಿನ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಆಧ್ಯಾತ್ಮದ ಒಂದು ವಚನಗಳನ್ನು ಹೇಳ್ಕೊಂಡು ಬರ್ತಿದ್ರು, ಆಧ್ಯಾತ್ಮದ ಚಿಂತನೆ ಕೂಡ ಹೇಳ್ಕೊಂಡು ಬರ್ತಿದ್ರು, ಆಧ್ಯಾತ್ಮದ ನೆಲೆಯನ್ನು ಕೂಡ ಹೇಳ್ಕೊಂಡು ಬರ್ತಿದ್ರು. ಇವತ್ತು ಏನಾಗಿಬಿಟ್ಟೈತಿ, ಈ ರೀತಿ ಒಳಗೆ ನಾವು ಆಧ್ಯಾತ್ಮ ನಾವು ನೇರವಾಗಿ ಮುಟ್ಟಬೇಕಂತಂದರೆ ಅದಕ್ಕೆ ಏನಾಗಬೇಕೈತೆ ಅಂದರೆ ಸಾಲಿ ಒಳಗೆ ಸ್ವರ್ಗದ ಮಣ್ಣು ತಂಬ ಅಂತೇಳಿದ ಮಾಸ್ತರ್. ಆಯ್ತು ಅಂತ ತಿಳ್ಕೊಂಡು ಎಲ್ಲ ಹುಡುಗರು ಹೋದರು, ಮನ್ಯಾಗ ಅವ್ರವ್ರ ಮನೆ ಚಿಂತೆ ಮಾಡ್ಕೊತ ಕುಂತರು. ಆಗ ಹೇಳಿದರು, ಯಾಕೆ ಸುಮ್ಮನೆ ಇದ್ರಲ್ಲ? ಇಲ್ಲ ಸ್ವರ್ಗದ ಮಣ್ಣು ತಂಬ ಅಂತಾರೆ ಮಾಸ್ತರ. ಆಯ್ತಂತ ತಿಳ್ಕೊಂಡು ನಡಿ ಹಂಗಾರೆ ಏನೈತೆ ಅಂತ ತಿಳ್ಕೊಂಡು ಎಲ್ಲರೂ ಬಂದರು. ಅದ್ರಾಗ ಕಲ್ಲಪ್ಪ ಮಲ್ಲಪ್ಪ ಅಂತೇಳಿ ಎಲ್ಲರ ಹೆಸರು ಕೇಳಿದ ಮಾಸ್ತರ. ತಂದಿರೇನೆ? ನೀ ತಂದಿರಿ? ತಂದಿಲ್ಲ ಅಂದರು. ಅದ್ರಾಗ ಒಬ್ಬ ಗಿಡ್ಡಿದ್ದ. ಅವಾಗ ಅವನು ಕೇಳಿದ್ರು, ತಂದೆಯೇನಾ ಗಿಡ್ಡ?
ತಂದಿನ್ರಪ್ಪ ಅಂದ. ತಂಬ ಅಂದಾಗ ಹೋಗಿ ಟೇಬಲ್ ಮ್ಯಾಗಿಟ್ಟ ಮಣ್ಣನ. ಅವಾಗ ಹೆಂಗೆ ತಂದಿ ನೀನು? ಸ್ವರ್ಗದ ಮಣ್ಣು ನಾ ತಂದಿನಿ ಅಂದ. ಏನು ಸ್ವರ್ಗಕ್ಕೆ ಮಿಚ್ಚಿಣಿಕೆ ಇಟ್ಟಿದ್ದೀವಿ, ಹಗ್ಗ ಕಟ್ಟಿದ್ದೀವಿ, ಹೆಂಗಾರ ಆಗಲಿ ಒಟ್ಟು ತಂಬ ಅಂದಿ ತಂದೀನಿ ಸ್ವರ್ಗದ ಮಣ್ಣು. ಅದಕ್ಕೆ ಅಂದಾಗ ಹೆಂಗೆ ತಂದು ಹೆಂಗಾರ ಯಾಕೆ ತರಲಿ, ನೀ ಸ್ವರ್ಗದ ಮಣ್ಣು ತಂಬಂದು ತಂದೀನಿ ಅಂದಾಗ ಬಿಡಿಸಿ ಹೇಳಪ್ಪ ಅಂದಾಗ ಆಗ ಹೇಳ್ತಿದ್ರು, ತಂದೆ ತಾಯಿ ಅತಿಥಿ ಮಾತೃ ದೇವೋಭವ ಅಂತ ಹೇಳಿದ್ರಲ್ರಿ ಸರ್. ಮಾತೃ ದೇವೋಭವ ಅಂದ್ರೆ ತಂದೆ ತಾಯಿ ದೇವರು. ಆಚಾರ್ಯ ದೇವೋಭವ ಅಂತ ಹೇಳಿದ್ರಲ್ಲ, ನಮ್ಮ ಮನೆ ಮುಂದೆ ಅಂಗಳದಾಗ ಮಣ್ಣಾಗ ಓಡಾಡಿ ಮನೆ ಮುಂದೆ ಅಂಗಳದಾಗ ಅಡ್ಡಾಡಿದ್ರಲ್ಲ, ಅದಕ್ಕೆ ಅವ್ರು ಅಡ್ಡಾಡಿದ್ದು ಸ್ವರ್ಗದಕ್ಕಿಂತ ಮಿಗಿಲು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಅಡ್ಡಾಡಿದ ಮಣ್ಣು ತಂದಿನಿ, ಅದಕ್ಕೆ ಇದು ಸ್ವರ್ಗದ ಮಣ್ಣು ಅಂತ ಹೇಳಿದಾಗ ಆವಾಗ ಹೇಳಿದ ಮಾಸ್ತಾರ, ನಿಜಕ್ಕೂ ಹೌದಪ್ಪ, ತಂದೆ ತಾಯಿ ದೇವ್ರ ಸಮ ಅಂತ ತಿಳ್ಕೊಂಡು, ಮಕ್ಕಳ ನಿಮಗೆ ತಂದೆ ತಾಯಿನೇ ದೇವರು, ನಂಬಿ ಪಾದ ಪೂಜೆ ಮಾಡಿರಿ, ನೀತಿ ತಪ್ಪಿ ನಡಿಬ್ಯಾಡ್ರಿ, ನರಕದಾಗ ಬೀಳಬ್ಯಾಡ್ರಿ, ಉದಯಲೆದ್ದು ಮುಖ ತೊಳೆದು ಸದಾ ಮುಖಕ್ಕೆ ಭಸ್ಮ ಧರಿಸು, ಮಾತಾ ಸುತರ ಪಾದಕ್ಕೆ ನಮಿಸಿ, ಕೈ ಒಳಗೆ ಜ್ಞಾನ ತುಂಬಿರೋ ಪುಸ್ತಕ ಹಿಡಿದು ಓದಿ ಕಣ್ಣು ತುಂಬ ತುಂಬಿ ನಿಮ್ಮ ನೆತ್ತಿ ಒಳಗೆ ಜ್ಞಾನ ತುಂಬಿಕೋ ಅಂತ ತಿಳ್ಕೊಂಡು ಈ ವಿಷಯ ಹೇಳ್ಕೊಳ್ತಾ ಇಲ್ಲಿಗೆ ನನ್ನ ಈ ಪ್ರವಚನದ ನುಡಿ ಸೇವೆಯನ್ನು ಪೂಜ್ಯ ಪುಟ್ಟರಾಜುಗಳ ಪಾದಕ್ಕೆ ಅರ್ಪಿಸಿ ನನ್ನ ನುಡಿ ಸೇವೆಯನ್ನು ಮುಗಿಸ್ತಾ ಇದ್ದೆ.